ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇದನ್ನ ಯಾಕೆ ಇರುವುದಂತ ಹೇಳಿದ್ರೆ, ಇವತ್ತು ಈ ಕಾರ್ಯಕ್ರಮ ಎಷ್ಟು ವಿಜೃಂಭಣೆಯಿಂದ ನಡೆಯಬೇಕು. ಈ ಒಂದು ದೇವಸ್ಥಾನ ಇಲ್ಲಿ ಅದ್ಭುತವಾಗಿ ನಡಿಬೇಕಾದ್ರು, ಇದನ್ನು ಕಟ್ಟಬೇಕಾದ್ರು ಎಷ್ಟೆಷ್ಟು ಕಷ್ಟಗಳನ್ನು ಪಟ್ಟಿದ್ದಾರೆ ನಮ್ಮ ಕೃಷ್ಣಪ್ಪ ಅವರಿಗೆ ಇದೆಲ್ಲ ಕ್ರೆಡಿಟ್ ಅವ್ರಿಗೆ ಸಲ್ಲಬೇಕು. 16 ವರ್ಷಗಳ ಕಾಲ ಈ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಕ್ಕೆ ಎಷ್ಟು ಶ್ರಮ ಪಟ್ಟಿದ್ದಾರೆ ನಾನು ಕಣ್ಣಿಗೆ ತುಂಬಾ ನೋಡಿದ್ದೀನಿ, ಅವ್ರ ಕಷ್ಟನ ನೋಡಿದ್ದೀನಿ. ಇಂಥ ಕಾರ್ಯಕ್ರಮಗಳು ಇಲ್ಲಿ ಅನ್ಕೊಳ್ತಾ ಇರೋದು, ಅದೇ ರೀತಿಯಾಗಿ ಈ ಸುತ್ತಮುತ್ತಲಿನ ಗ್ರಾಮಗಳಿಗೆ ಅವರ ಸೇವೆ ಹೇಗಿದೆ ಅಂತ ಹೇಳಿದ್ರೆ ನೀವು ನಂಬಲಾರದು. ಪ್ರತಿ ವರ್ಷ ಕೂಡ ಅನ್ನ ಸಂತರ್ಪಣೆ, 100 ಈ ತಾಲೂಕಿನ ಹೆಣ್ಣುಮಕ್ಕಳಿಗೆ ಇಲ್ಲಿ ಪೂಜಾ ಪುನಸ್ಕಾರಗಳು, ಅದೇ ರೀತಿಯಾಗಿ ತಾಲೂಕಿನ ಎಲ್ಲಾ ನಾಯಕರನ್ನು ಇಲ್ಲಿ ಕರೆದು ಯಾವ ರೀತಿ ಮಾಡಬೇಕು, ಏನ್ ಮಾಡ್ಬೇಕು ಅನ್ನೋದನ್ನ ಕೂಡ ಮಾಡ್ತಾ ಇರ್ತಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯನ ನಮಸ್ಕಾರಗಳನ್ನ ಸಲ್ಲಿಸ್ತಾ ಇದ್ದಾರೆ. ಈ ದಿನ ಕಾರ್ಯಕ್ರಮಕ್ಕೆ ನಮ್ಮ ಪರಮ ಪೂಜ್ಯ ಗುರೂಜಿಯವರು ಆಹ್ವಾನರಾಗಿದ್ದಾರೆ. ಅದೇ ರೀತಿಯಾಗಿ ಈ ವೇದಿಕೆಯ ನಮ್ಮ ಕೆಪಿಸಿಸಿ ಸದಸ್ಯರಾದಂತ ರಾಮಲಿಂಗಣ್ಣನವರೇ, ರಾಜೇಂದ್ರ ಗೌಡ್ರೆ, ಸರ್ವಜ್ಞರವರೇ, ಹರೀಶ್ ಅವರೇ, ಆಚಾರ್ಯರವರೇ, ವಾಸುರವರೇ, ಗುಜುಮನಿ ಮಂಜಣ್ಣವರೇ, ನಮ್ಮ ನಗರಸಭಾ ಸದಸ್ಯರಾದಂತ ರಾಜಶೇಖರ್ ಅವರೇ, ವೇದಿಕೆ ಮೇಲೆ ನಮ್ಮ ಕಸು ವೆಂಕಟರಮಣ್ಣವರೇ, ಒಳ್ಳೊಳ್ಳೆ ವೆಂಕಟೇಶಣ್ಣವರೇ, ರಾಮಮೂರ್ತಿ ಅವರೇ, ನಮ್ಮ ರಾಜು ಅವರೇ. ಇನ್ನು ಹೆಚ್ಚಾಗಿ ಹೇಳ್ಬೇಕಂದ್ರೆ ಇವತ್ತಿನ ಕಾರ್ಯಕ್ರಮ ಚಂಡಿ ಹೋಮ ಧರ್ಮಸ್ಥಳದ ಒಂದು ಕಾರ್ಯಕ್ರಮ ಏನಿದೆ, ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಕುಲಂಕುಷವಾಗಿ ಸಂಕ್ಷಿಪ್ತವಾಗಿ ಹೇಳಿದಂತ ನಮ್ಮ ಹರೀಶ್ ಅವರಿಗೆ ತುಂಬಾ ಧನ್ಯವಾದಗಳು. ಯಾಕಂತ ಹೇಳಿದ್ರೆ ಇಲ್ಲಿ ಇಡೀ ರಾಜ್ಯದಲ್ಲಿ ನಮ್ಮ ಧರ್ಮಸ್ಥಳದ ಪ್ರತ್ಯೇಕವನ್ನ, ಹಿಂದೂ ಸಂಸ್ಕೃತಿಯನ್ನ ಯಾವ ರೀತಿ ಅವರು ನಮ್ಗೆ ಹೇಳಿದ್ದಾರೆ, ಈ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಯಾವ ರೀತಿ ನಡೀತಾ ಇದೆ ನಿಮ್ಗೆಲ್ಲ ತಿಳಿದಿರೋ ವಿಷಯನೇ. ಅದರಲ್ಲಿ ಇಂಚಿಂಚಾಗಿ ಅವರು ಪ್ರತಿಯೊಂದು ಎಷ್ಟು ನಮ್ಮ ಸ್ವಸಹಾಯ ಸಂಘಟನೆಗಳಿವೆ, ಯಾವ ರೀತಿ ಅವು ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರು. ನನಗೆ ಗೊತ್ತಿದ್ದ ಹಾಗೆ ಇವತ್ತು ಇಡೀ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಅಂತ ಕೇಂದ್ರ ಸರ್ಕಾರ ಬರ್ಬೋದು, ಆಯಾ ರಾಜ್ಯದ ಸರ್ಕಾರಗಳು ಬರ್ಬೋದು, ನಿರುದ್ಯೋಗಿಗಳು ಈ ಕಾರ್ಯಕ್ರಮಕ್ಕೆ ನಮ್ಮ ಸ್ನೇಹಿತರಾದಂತ ಅವನಿ ನವೀನ್ ಅವರು ಬಂದಿದ್ದಾರೆ, ಅವ್ರಿಗೂ ವೇದಿಕೆ ಮೇಲೆ ಸ್ವಾಗತ ಮಾಡ್ತಾರೆ. ಅದೇ ರೀತಿಯಾಗಿ ನಾನು ಕಂಡಂತ ಧರ್ಮಸ್ಥಳ ಈ ಕೆಲವು ಹಿಂದೆ ಒಂದು 15 ತಿಂಗಳ ಬಹಳಷ್ಟು ಅಪರಾಧ ಮಾಡಿದಂತ ಎಲ್ರಿಗೂ ಇವತ್ತು ಯಾವ ಶಿಕ್ಷೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಧರ್ಮಸ್ಥಳದಿಂದ ಬದುಕುತ್ತಿರುವ ಲಕ್ಷಾಂತರ ಜನ ಯಾವುದೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮಾಡದಂತ ಕೆಲಸ ನನಗೊತ್ತಿದ್ದ ಹಾಗೆ ಇವತ್ತು ಧರ್ಮಸ್ಥಳ ಹಿಡಿಯವರ್ತಾರೆ ಸ್ವಾಮೀಜಿಗಳು ಅವ್ರು ಮಾಡಿದಂತ ಕಾರ್ಯಕ್ರಮಗಳು ಒಂದಲ್ಲ ಎರಡಲ್ಲ, ಒಟ್ಟು ಒಂದು ಲಿಸ್ಟೇ ಇದೆ ಇವರು ಹೇಳಿರ್ತಕ್ಕಂಥದ್ದು. ಯಾವುದೇ ಒಂದು ಕಾರ್ಯಕ್ರಮ ಬಡವರಿಗಾಗಲಿ ದೀನ ದಲಿತರಿಗಾಗಲಿ ಯಾವ ರೀತಿ ನಿರುದ್ಯೋಗ ಸಮಸ್ಯೆಯನ್ನ 25-30% ಮಾಡ್ತಕ್ಕಂಥ ಏಕೈಕ ಸಮಸ್ಯೆ ಯಾವ್ದಾದ್ರು ಇದೆ ಅಂತ ಹೇಳಿದ್ರೆ ಅದು ಧರ್ಮಸ್ಥಳ ಮಾತ್ರ ಅಂತ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ದೇಶದಲ್ಲಿ ಇವತ್ತು ಪ್ರತಿ ಜಿಲ್ಲೆಯಲ್ಲೂ ಕೂಡ, ಪ್ರತಿ ತಾಲೂಕಿನಲ್ಲೂ 284 ಕ್ಷೇತ್ರಗಳಲ್ಲೂ ಕೂಡ ನಮ್ಮ ಈ ಧರ್ಮಸ್ಥಳ ಸ್ವಸಹಾಯ ಸಂಘ ಯಾವ ರೀತಿ ಅಂತ ಹೇಳಿದ್ರೆ ಅಷ್ಟು ಅಚ್ಚುಕಟ್ಟಾಗಿ ನಡ್ಕೊಂಡು ಹೋಗ್ತಾ ಇದೆ. ಕೊನೆಯದಾಗಿ ನಮ್ಮ ಜಿಲ್ಲೆಯಲ್ಲಿ ಧರ್ಮಸ್ಥಳ ಕ್ಷೇತ್ರವನ್ನ ಇಲ್ಲಿ ನಿರ್ಮಾಣ ಮಾಡಬೇಕು ಅಂತಂದಾಗ ಇದಕ್ಕೂ ನನಗೂ ಬಹಳಷ್ಟು ನಂಟಿದೆ. ಬಿಲ್ಡಿಂಗ್ ಸಿಗ್ಲಿಲ್ಲ ಅವರಿಗೆ. ಮಂಜುನಾಥನ್ ಅವ್ರ ಅಧಿಕಾರಿಗೆ ಬಂದಿದ್ರು ಇಲ್ಲಿ, ಅವ್ರು ಬಹಳಷ್ಟು ಹುಡುಕಾಟ ಮಾಡಿದ್ರೆ ಬಿಲ್ಡಿಂಗ್ ಮಾಡೋದಕ್ಕೆ. ನಮ್ಮ ಸ್ನೇಹಿತರಾದಂತ ಕೌನ್ಸಿಲರ್ ಮಲ್ಲಿ ಅವರು ಬಿಲ್ಡಿಂಗ್ ಅನ್ನ ಆಯ್ಕೆ ಮಾಡಿಕೊಂಡ್ರು. ಆಗ ಮೇಲೆ ಪಾಯ ಮಾತ್ರ ಆಗಿತ್ತು. ಆ ಅಧಿಕಾರಿಗಳು ಬಂದಾಗ ಸತತ ನಾವು 1 ತಿಂಗಳು ಮೀಟಿಂಗ್ ಮಾಡಿದ್ವಿ. ಮೀಟಿಂಗ್ ಮಾಡಿ ಮೇಲೆ ಫ್ಲೋರ್ ಹಾಕೊಡ್ಬೇಕಂತ ಹೇಳಿ ಸೊ ಅವರ ಮನೆಯನ್ನು ಮಾರಿ ಆ ಫ್ಲೋರ್ ಹಾಕೊಡು ನಾವು ಧರ್ಮಸ್ಥಳಕ್ಕೆ. ಆವತ್ತಿನಿಂದ ಕೂಡ ನಾವು ಶ್ರಮಿಸಿದ್ದೇವೆ ಇದಕ್ಕೆ. ಆದ್ರೆ ನಾನು ಇದೇ ಮೊದಲ ಬಾರಿಗೆ ನಮ್ಮ ಧರ್ಮಸ್ಥಳದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರೋದು. ಮಂಜುನಾಥ ಯಾವುದೇ ಕಾರ್ಯಕ್ರಮ ನಾವು ಬೆಳೆಸ್ತಾ ಇದ್ರು,
ಆದ್ರೂ ಕೂಡ ತುಂಬಾ ಸಂತೋಷವಾಗಿದೆ. ಈ ಸಮಸ್ಯೆ ಇನ್ನೂ ಬೆಳಿಬೇಕು. ಕೋಲಾರ ಜಿಲ್ಲೆ ಮಾತ್ರ ಕೊನೆಯದಾಗಿ ಉಳಿದಿತ್ತು. ಈಗ ಈ ರಾಜ್ಯದಲ್ಲಿ ನಮ್ಮ ಕೋಲಾರ ಜಿಲ್ಲೆಯ ಅದರಲ್ಲೂ ಮುಳಬಾಗಿಲು ಕ್ಷೇತ್ರ ಅತಿ ಎತ್ತರ ಉನ್ನತ ಸ್ಥಾನಕ್ಕೆ ಹೋಗ್ತಾ ಇದೆ. ಇನ್ನು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು, ಇನ್ನು ಬೆಳಿಬೇಕು. ಇದನ್ನ ಅಧಿಕಾರಿ ಸಿಬ್ಬಂದಿ ಎಲ್ಲರೂ ಕೂಡ ನಾನು ತುಂಬ ಹೃದಯದ ಒಂದು ಗೌರವ ನನ್ನ ಈ ಎರಡು ಮಾತನ್ನು ಮುಕ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ, ಜೈ ಧರ್ಮಸ್ಥಳ.